ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ್ನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನಿವತ್ತು ಬೆಳಗ್ಗೆ ಬೇಗ ಏನಿಲ್ಲ, ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಇವಾಗ 6 o'clock ಆಗಿದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಫಸ್ಟ್ ಆಗಬೇಕು. ಫಸ್ಟ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಅಡುಗೆ ರೂಮಿಗೆ ಹೋಗ್ತೀನಿ. ಒಂದೊಂದು ದಿನ ಎಲ್ಲಾದರೂ ಲೇಟ್ ಆಯಿತು ಎದ್ದಿದ್ದು ಅಂತಂದರೆ ಫಸ್ಟು ತಿಂಡಿಗೆ ಹೋಗ್ಬಿಡ್ತೀನಿ, ಆಮೇಲೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ ನನಗೆ ಕ್ಲೀನ್ ಮಾಡೋಕ್ಕೆ 1 hour ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು, ಅಡುಗೆ ಎಲ್ಲ ಅಲ್ಲ, ಫಸ್ಟು ಅವಳಿಗೆ ಟಿಫನ್ ಮಾಡ್ಕೊಳ್ತೀನಿ. ಟಿಫನ್ ಮಾಡಿಕೊಂಡು ಆಮೇಲೆ ನಾನು ಗುಡಿಸಿ ಕ್ಲೀನ್ ಮಾಡ್ಕೊಳಕ್ಕೆ ಬರ್ತೀನಿ. ಅವಳು ತಿಂಡಿ ಆಗೋಷ್ಟೊತ್ತಿಗೆ ನಾನು ಆಮೇಲೆ ತಲೆ ಎಲ್ಲ ಇಲ್ಲಿ ಕ್ಲೀನಾಗಿರುತ್ತೆ ಅಲ್ವ, ಆಮೇಲೆ ಹೋಗಿ ಎಲ್ಲ ತಲೆ ಬಾಚ್ಕೊಳ್ತೀನಿ. ನಾನಿಲ್ಲಿ ಹೊರಗಡೆ ಬಂದು ಕ್ಲೀನ್ ಮಾಡಿಕೊಂಡ್ರೆ ಅರ್ಧ ಗಂಟೆ ಆದರೂ ನನಗೆ ಹೊರಗಡೆ ಬೇಕು. ಒಳಗಡೆ ಗುಡಿಸಿ ಹೋಗಿ ಮಾಡೋದಾದರೆ ನನಗೆ 1 hour ಆಗುತ್ತೆ. ಹಾಗಾಗಿ ಇವಾಗ ಹೊರಗಡೆ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸಿಕ್ಕಾಬಟ್ಟೆ ಧೂಳು. ನಾನು ಸಂಜೆ ಶಾಪಿಂದ ಮನೆಗೆ ಹೋದ್ಮೇಲೆ ಒಂದ್ಸರಿ ಗುಡಿಸಿರ್ತೀನಿ, ಆದರೂ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಹಾಗೆ ಗಾಡಿಗಳು ಬಂದು ನಿಲ್ಲುತ್ತೆ ಅಲ್ವಾ, ಹಾಗಾಗಿ ಗಾಡಿದು ಎಲ್ಲ ಮರಳುಗಳು ಎಲ್ಲ ಬಂದು ನಿಂತಿರುತ್ತೆ. ನಾನಿವಾಗ ಇಲ್ಲಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೊರಗಡೆ ಎಲ್ಲ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಇವಾಗ ಒಳಗಡೆ ಫಸ್ಟು ಒರೆಸ್ಕೊಳ್ತೀನಿ, ಆಮೇಲೆ ರಂಗೋಲಿ ಇಡ್ತೀನಿ. ಇವಾಗ ಒಳಗಡೆ ಫುಲ್ಲು ಕ್ಲೀನಿಂಗ್ ಆಗಬೇಕು. ನಮ್ಮದು ನೋಡಿ, ಇಲ್ಲಿ ಹೊಸ್ತೆಲ್ಲ ಕೆಳಗಡೆಯಿಂದ ಫಸ್ಟ್ ಮೇಲಿಟ್ಕೊಂಡು ಆಮೇಲೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ರೂಮ್ ಆಗಿರೋದ್ರಿಂದ ಎಲ್ಲ ವಸ್ತುಗಳು ಇಡೋಕ್ಕೆ ಜಾಗ ಇಲ್ಲ, ಹಾಗಾಗಿಬಿಟ್ಟಿದೆ. ನಮಗೆ ವಸ್ತು ತಗೊಳ್ಳುವಾಗ ಬೇಕು ಅಂತ ತಗೊಳ್ಳೋದು, ಆದರೆ ಇಡುವಾಗ ಅನಿಸುತ್ತೆ, ಅಯ್ಯೋ ಏನಕ್ಕೋ ಇಷ್ಟು ವಸ್ತುಗಳನ್ನ ಹಾಕ್ಕೊಂಡಿದ್ದೀವಿ ಅಂತ. ರೋಡ್ ಸೈಡ್ ಮನೆ ಆಗಿರೋದ್ರಿಂದ ವೆಹಿಕಲ್ ಸೌಂಡು ಫ್ರೆಂಡ್ಸ್. ನಾನು ಯಾವ ಥರ ಕಡುಬು ಮಾಡೋದು ಅಂತ ಹೇಳಿದರೆ, ನಾನಿಲ್ಲಿ ಸೋನಾ ಅಕ್ಕಿದು ರವೆ ತೊಗೊಂಡಿದ್ದೀನಿ. ನಾನು 1 ಲೋಟ ರವೆ ತೊಗೊಂಡ್ರೆ 2 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಬರುತ್ತೆ. ಈಗ 1 ಡಬಲ್ ತೊಗೊಳ್ಬೇಕು. 1 ಆದರೆ 2 ಲೋಟ, 2 ಆದರೆ 4 ಲೋಟ ತೊಗೊಳ್ಬೇಕು. ಹಾಗೆ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ತಿರುಗ್ಕೊಳ್ಬೇಕು. ಆವಾಗ ಇದಾಗಲ್ಲ, ಗಂಟಾಗಲ್ಲ. ನಾನು ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಸಾಂಬಾರು ಮಾಡಿದ್ವಿ, ಹಾಗಾಗಿ ಚೆನ್ನಾಗಾಗುತ್ತೆ ಕಡುಬಿಗೆ ಅಂತ ಹೇಳಿ ಕಡುಬು ಮಾಡ್ತಾಯಿದ್ದೆ. ಹಾಗೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಫ್ರೆಂಡ್ಸ್, ನಂದು ಇವಾಗ ಸ್ನಾನ ಎಲ್ಲ ಮುಗೀತು. ಸ್ನಾನ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡೆ, ರೆಡಿನೂ ಆಗಾಗಿದೆ ಶಾಪಿಗೆ. ನನ್ನ ಮಗ ಇನ್ನು ಹೇಳ್ಬೇಕು, ಅವನಿಗೆ ಎದ್ದ ಮೇಲೆ ಬ್ರಷ್ ಮಾಡಿಸೋದು, ಅದೇ ಎಲ್ಲ ಕೆಲಸ, ಅವನಿಗೆ ತಿಂಡಿ ತಿನ್ನಿಸೋದು ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೊರಡಬೇಕು. ಇವತ್ತು ನಮ್ಮ ಮನೆಯವ್ರು ಇರ್ತಾರೆ ಮನೇಲಿ, ನನ್ನ ಮಗನ ಜೊತೆ. ನಾನು ಅಂದರೆ 3 ಬ್ಲೌಸೇನೋ ನಾನು ಇವತ್ತು ಹೊಲಿದು ಸಂಜೆ ಕೊಡಬೇಕು. ಅದಕ್ಕೋಸ್ಕರ ಅವನ್ನ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ. ನಮ್ಮ ಮನೆಯವ್ರು ಇರ್ತಾರೆ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅವನ್ನ. ನಂದಿವಾಗ ಎಲ್ಲ ಕೆಲಸಗಳೆಲ್ಲ ಮುಗಿದಿದೆ, ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿದಿದೆ. ಇವಾಗ ತಿಂಡಿ ತಿನ್ನಬೇಕು. ಫಸ್ಟ್ ತಿಂಡಿ ತಿನ್ಕೊಂಡು ಏನು ತಿಂಡಿ ಮಗನದು? ಸಕ್ಕರೆ ತಿಂಡಿ. ಅದೇನು ಸಕ್ಕರೆ? ಓಕೆ, ನೆಕ್ಸ್ಟ್ ಕಬ್ಬು. ವೆರಿ ಗುಡ್ ಜಾಣ. ಚೆನ್ನಾಗಿದೆಯಾ? ಸೂಪರಾ?
ಇವಾಗಲೇ ಶಾಪಿಗೆ ಬಂದಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಹೇಗಿದೆ ಅಂತ ನಮ್ಮ ಅಂಗಡಿನ. ಹೋಗುವಾಗ ಫಸ್ಟ್ ಮನೆಗೆ ಹೋಗೋಣ ಅಂತ ಹೇಳ್ಕೊಂಡು ನಾಳೆ ಬಂದು ಮಾಡ್ಕೊಳ್ಳೋಣ ಅಂತ ಎಲ್ಲ ಹಾಗೆ ಬಿಟ್ಟು ಹೋಗೋದು. ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇದು ಸ್ವಲ್ಪ ಹಾಗೆ ಉಳಿದಿದೆ, ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇವಾಗ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅರ್ಜೆಂಟ್ ಒಬ್ರಿಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡೋಕ್ಕಿದೆ. ಮಧ್ಯಾಹ್ನದ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ಟಿಚಿಂಗ್ ಮಾಡಿ ಆಮೇಲೆ ವೀಡಿಯೋ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಹಾಗಾಗಿ ಸ್ಟಿಚಿಂಗ್ ಎಲ್ಲ ಇತ್ತು ಅಲ್ವಾ, ಸ್ಟಿಚಿಂಗ್ ಮಾಡಿಕೊಂಡೆ. ಇವಾಗ ಸ್ಟಿಚಿಂಗ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ನಾನು ಡ್ರೆಸ್ಸಿಗೆ ಸ್ವಲ್ಪ ಗಲೀಜು ಮಾಡಿಕೊಂಡೆ ಅಂತ ಹೇಳಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಹಾಗಾಗಿ ಸ್ವಲ್ಪ ಅರ್ಜೆಂಟಿಗೆ ಲೂಸ್ ಇತ್ತು ಡ್ರೆಸ್, ಅದನ್ನೇ ಹಾಕ್ಕೊಂಡು ಬಂದುಬಿಟ್ಟೆ. ಅದು ನನ್ನ ಮಗ ತಿಂಡಿ ತಿಂತಾ ಇದ್ದ, ಅಷ್ಟೊತ್ತಿಗೆ ಸಾಂಬಾರು ತಿನ್ನಿಸುವಾಗ ಚೆಲ್ಬಿಡ್ತು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಎರಡೇ ಡ್ರೆಸ್ಸು, ಈ ವಿಡಿಯೋದಲ್ಲಿ ಎರಡೇ ಡ್ರೆಸ್ ಆಗಿದೆ. ಹಾಗೆ ಒಬ್ಬರು ಅರ್ಜೆಂಟ್ ಬೇಕು, ನಾನೊಂದು ಟಾಪ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ತಕ್ಷಣ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ಮಧ್ಯಾಹ್ನ ಟೈಮ್ ಆಗ್ತಾ ಬಂತು. ಇವಾಗ ನಾನು 1 ಗಂಟೆ ಆಗಿದೆ. ಇವಾಗ ನಮ್ಮ ಮನೆಯವ್ರು ಬರ್ತಾರೆ, ಊಟಕ್ಕೆ ಹೋಗಬೇಕು ಮನೆಗೆ. ನಾನು ನೋಡಿ 2 ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಒಂದು ಟಾಪ್ ಸ್ಟಿಚಿಂಗ್ ಮಾಡಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ತೋರಿಸ್ತೀನಿ ಹೇಗಿದೆ ನೋಡಿ. ಅವರು ಬ್ಯಾಕ್ ಸ್ವಲ್ಪ ಬ್ರಾಡ್ ಇರಲಿ ಅಂತ ಹೇಳಿದರು, ಬ್ರಾಡ್ ಇಟ್ಟು ಥ್ರೆಡ್ ಇಡಿ ಅಂತ ಹೇಳಿದರು. ಸ್ಲೀವ್ಲೆಸ್ಸು. ಇದು ನಮ್ಮ ಹತ್ರನೇ ತೊಗೊಂಡಿದ್ದು ಪೀಸು, 120 ರುಪೀಸ್ ಮೀಟ್ರಿಗೆ. ಇದು ಚೆನ್ನಾಗಿದೆ, ಆದರೆ ಸ್ವಲ್ಪ ರಫ್ ಅನ್ನಿಸ್ತಾ ಇದೆ. ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದರೆ ಏನೂ ಅನಿಸಲ್ಲ. ನಾನಿಲ್ಲಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಹೇಗಿದೆ. ಹಾಗೆ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ನೋಡಿ. ಇದೊಂದು ಬ್ಲೌಸ್ ಸ್ಟಿಚಿಂಗು, ಅಂದರೆ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು. ಹೇಗಿದೆ ಡಿಸೈನ್ ನೋಡಿ. ಜೊತೆಗೆ ನಮ್ಮ ಮನೆಯವ್ರು ಬಂದರು, ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಆವಾಗ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಹಾಗೆ ಅಲ್ಲೊಬ್ಬರು ನಾಯಿ ಮರಿ ತಂದಿದ್ರು. ಹಾಗಾಗಿ ನಾನು ಸ್ವಲ್ಪ ಕೊಡಿ ಅಂತ ಹೇಳಿ ಕರ್ಕೊಂಡು ನೋಡ್ತಾ ಇದ್ದೆ. ಈ ನಾಯಿ ಮರಿಗೆ 14,000 ರುಪೀಸ್ ಅಂತೆ. ನಾನು ಅದಕ್ಕೆ ಹಬ್ಬ ಇಷ್ಟೊಂದ ಅಂತ ಹೇಳ್ತಾ ಇದ್ದೆ. ಹಾಗೆ ನಾನು ಇವತ್ತು ಮಧ್ಯಾಹ್ನದ ಮೇಲೆ ಶಾಪಿಗೆ ಹೋಗಲಿಲ್ಲ, ಎಲ್ಲ ಆ್ಯಕ್ಟಿವಿಟಿ ಮಾಡೋಕ್ಕಿತ್ತು. ಹಾಗಾಗಿ ಎಲ್ಲ ಮಾಡ್ತಾಯಿದ್ವಿ. ನನ್ನ ಮಗಳಿಗೆ ನಾಳೆನೇ ತೊಗೊಂಡೋಗೋಕ್ಕಿತ್ತು, ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅದು ಎಲ್ಲ ಹೇಗೋ ಅರ್ಜೆಂಟಿಗೆ ಮಾಡಿ ಎಲ್ಲ ಮಿಸ್ ಆಗಿಬಿಡ್ತು ಸ್ವಲ್ಪ ಮಾಡೋದು. ಅದಕ್ಕೂ ಸ್ವಲ್ಪ ಜಗಳ ಆಯಿತು. ಮತ್ತೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ತೊಗೊಂಡೋಗು ಅಂತ ಹೇಳಿಟ್ಟೆ. ಹಾಗೆ ಅವಳಿಗೆ ಬಳೆ ಬೇಕಿತ್ತು, ನಾಳೆ ಸ್ಕೂಲಿಗೆ ಫಂಕ್ಷನ್ ಇತ್ತು. ಹಾಗಾಗಿ ಬಳೆ ತಗೊಳ್ಳೋಣ ಅಂತ ಹೇಳಿ ಚಿಕ್ಕಮಂಗ್ಳೂರು ಬಂದಿದ್ವಿ. ಅಲ್ಲೆಲ್ಲೂ ಸಿಗಲಿಲ್ಲ ಅವಳಿಗೆ ಬೇಕಾಗಿರೋದು. ಹಾಗೆ ಏನೂ ಕೆಲಸ ಇರಲಿಲ್ಲ, ಜಸ್ಟ್ ಅವಳಿಗೊಂದು ಬಳೆ ತೊಗೊಂಡು ಆಮೇಲೆ ಹಾಗೆ ನೈಟ್ ಹೇಗೋ ಆಯ್ತಲ್ವ, ಹಾಗಾಗಿ ಊಟ ಮಾಡಿಕೊಂಡು ಆಮೇಲೆ ಹೋಗ್ತಾಯಿದ್ವಿ. ನಾವು ಹಾಗೆ ಫಿಶ್ ಊಟ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಮನೇಲಿ ಹೇಗೂ ಚಿಕನ್ ಇತ್ತು ಅಲ್ವಾ, ಹಾಗಾಗಿ ಫಿಶ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಫ್ರೆಂಡ್ಸ್, ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.